ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಮತ್ತೆ ಹೊಸ ಅರ್ಜಿ ಹಾಕೋಣ ಸರ್. ಒಂದ್ಸಲ ಓಟ್ ಆಗಿದ್ದು 5 ವರ್ಷ ಮಟ್ಟ ಇರುತ್ತೆ, ಅದ್ರಾಗ ಮತ್ತೆ ಹೊಸ ಏನು ಹೇಳ್ತಾರೆ ಇನ್ನೂ ಅಲ್ಲ ಇವರೇ ಇನ್ನೂ ಬರ್ತಾ ತಡಿ ವೃದ್ಧಾಪ್ಯ ವೇತನ ವೇತನ ಕೂಡ ಕಟಪ್ ಮಾಡ್ಕೊಂಡು ಬರಕತ್ತಾರ. ಹಂಗೆ ನೋಡಕ್ ಕುತ್ಕೊಂಡ್ರೆ 2.5 ಎಷ್ಟೊಂದು ಕಡಿಮೆ ಮಾಡಕಂತ ಪರಿಸ್ಥಿತಿ ಬರ್ತದೆ. ಹೋರಾಟ ಮಾಡಬೇಕಿಲ್ಲ ಅಂತ ಕೇಳ್ತಾರೆ. ಅದು ಬಂದಾಗ ಮಾಡ್ತೀವಿ. ಇನ್ನೂ ಬರಲಿ ನಾವು ಅದೇ ಅಲ್ಲ, ನಾವು ಪ್ರತಿಯೊಂದಕ್ಕೂ ಸ್ವಲ್ಪ ತಡ್ರಿ, ಕಾದು ನೋಡ್ರಿ, ನಾವು ಮಾಡ್ತೀವಿ, ಇಲ್ಲ ಅನ್ನಂಗಿಲ್ಲ. ಅವರು ನೋಡಿ ಅಲ್ಲ 3 ವರ್ಷ ಕೊಟ್ಟಿದ್ದಂಗಂದ್ರೆ ತಪ್ಪಾಯ್ತಾ ಇವ್ರದ್ದು? ಹೊಸ ಅಪ್ಲಿಕೇಶನ್ ಹಾಕಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಆಟೋಮೆಟಿಕ್ ಆಗಿರುತ್ತೆ. ಎಲ್ಲ ಆನ್ಲೈನ್ ಅಲ್ಲಿ ಇವತ್ತು ಯಾವುದು ಕೂಡ ನಿಮಗೆ ದುಡ್ಡು ಹೋಗಿದೆ ಸತ್ತವ್ರಿಗೆ ಅಂತ ಅವರೇ ರಾಜ್ಯಾಧ್ಯಕ್ಷರು ಇಲ್ಲ ವಿಜೇಂದ್ರ ಅವರು ನಿನ್ನೆ ಇದ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಿನ್ನೆ ಮಾತಾಡಿದ್ದಾರೆ. ಒಂದು ಸೆಕೆಂಡ್ ಅಷ್ಟೇ. ರಾಜು ಏನು ಅಂತಾರೆ ಒಂದೇ ಒಂದು ಸೆಕೆಂಡ್. ಇವಾಗ ತಾವೇ ಹೇಳಿದಾಗ ನಿಮ್ಮ ಅನುಭವದಲ್ಲಿ ಜನನ ಮತ್ತು ಮರಣ ಇವೆಲ್ಲವೂ ಕೂಡ ಆನ್ಲೈನಲ್ಲಿ ಇವತ್ತು ಪ್ರತಿಯೊಂದು ಆನ್ಲೈನ್ನೇ. ನಿಮಗೆ ನಾನು ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ BJP ಪಕ್ಷದಲ್ಲಿ ಕೆಲವೊಂದು ಸ್ಕೀಮ್ಸನ್ನು ಏನು ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಇವತ್ತು ಚೀಫ್ ಮಿನಿಸ್ಟ್ರು ತನ್ನ ಚೇಂಬರಲ್ಲಿ ಕೂತ್ಕೊಂಡ್ಬಿಟ್ಟು ಸುಮಾರು 1,50,00,000 ಜನರಿಗೆ 1 ಕೋಟಿ ಜನರಿಗೆ ಒಂದೇ ಒಂದು ಬಟನ್ ಹಿಂಗೆ ಪ್ರೆಸ್ ಮಾಡಿದರೆ ಎಲ್ಲರ ಅಕೌಂಟಲ್ಲಿ ಹೋಗಿ ಹಣ ನೇರವಾಗಿ ಬಿದ್ದುಬಿಡ್ತಾ ಇದೆ. ಇವತ್ತು ಪ್ರಧಾನಮಂತ್ರಿಗಳು ಏನು ಕಿಸಾನ್ ಯೋಜನೆ ಇದರಲ್ಲಿ ರೈತರಿಗೆ ಇವತ್ತು ಕೊಡ್ತಾ ಇರುವಂಥ 6,000 ಅಮೌಂಟ್ ಏನಿದೆ ಪ್ರಧಾನಮಂತ್ರಿಗಳದ್ದು ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಆಗಿಬಿಡ್ತಾ ಇದೆ. ಇಂಥ ಟೆಕ್ನಾಲಜಿ ಇರುವಂಥ ಈ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರ ಹೊಸದಾಗಿ ಮುಖ್ಯಮಂತ್ರಿಗಳಾದ ತಕ್ಷಣ ನಾವು ಮತ್ತೆ ಹೊಸ ಅಪ್ಲಿಕೇಶನ್ ನಾವು ತಗೊಳ್ತೀವಿ ಅಂತ ಇದ್ದರೆ ಕಾಲಯಾಪನ ಮಾಡೋದ್ರ ಮೂಲಕ ಇನ್ನೊಂದು 5-6 ತಿಂಗಳು ಈ ಸ್ಕೀಮನ್ನು ಎಗರಿಸ್ಬಿಟ್ಟು ಅನ್ನುವಂಥದ್ದು ಅವರ ಯೋಚನೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಯಾಕೆಂದರೆ ಅವ್ರದ್ದೇ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 3 ವರ್ಷಗಳ ಕಾಲ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೊಟ್ಟಿರುವಂಥದ್ದನ್ನು ಇವತ್ತು ಅವರು ಮತ್ತೆ ನಮಗೆ ಹೊಸ ಅಪ್ಲಿಕೇಶನ್ ತಗೊಳ್ತೀವಿ ಅಂತಂದರೆ ಹಿಂದಿನ ಅವ್ರದ್ದೇ ಸರ್ಕಾರದ ಬಗ್ಗೆ ಅವರೇ ಅನುಮಾನ ವ್ಯಕ್ತಪಡಿಸಿದಂಗೂ ಆಯಿತು ಒಂದು ಕಡೆ, ಅಥವಾ ಜನಗಳಿಗೆ ಈ ಹಣ ಕೊಡೋ ವಿಷಯದಲ್ಲಿ ಕಾಲಯಾಪನೆ ಮಾಡೋದಕ್ಕೆ ಇದೊಂದು ನೆಪ ಇಟ್ಕೊಂಡಿದ್ದಾರೆ ಅಂತೇಳಿ ಅನ್ಸುತ್ತೆ ಅಷ್ಟೇ. ಒಂದು ವಿಷಯ ಯಾಕೆಂದ್ರೆ ಇನ್ನೊಂದು 2-3 ತಿಂಗಳು ನಾವು DK ಶಿವಕುಮಾರ್ ಅವರ ಆಡಳಿತ ನೋಡ್ದೇನೆ ಅವ್ರ ಬಗ್ಗೆ ಇವಾಗ ಇನ್ನು ಒಂದು ಅಪಸ್ವರ ಇತ್ತು ಅಂತದಕ್ಕೆ ಬೇಡ. ಇನ್ನೊಂದು 2-3 ತಿಂಗಳು ನೋಡೋಣ. ನೋಡಿದ ಮೇಲೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಇವತ್ತು ಗೃಹಲಕ್ಷ್ಮಿ ಗೃಹಜ್ಯೋತಿದು ಗೊತ್ತಾಯಿತು. ಇನ್ನೂ ಒಂದು ನಮ್ಮ ಹೇಮಲತಾ ಕೇಳಿದಂಗೆ ಇನ್ನು ವೃದ್ಧಾಪ್ಯ ವೇತನ ಇದು ಮಾಡ್ತಾರೋ ಅಥವಾ ಇನ್ನು ಈ ಫ್ರೀ ಬಸ್ಗಳ ಬಗ್ಗೆ ಇನ್ನೇನು ಹೇಳ್ತಾರೋ ಗೊತ್ತಿಲ್ಲ. ಸರ್ಕಾರ ಶಕ್ತಿ ಯೋಜನೆ ಕಾರಣ ಅಂತಂದ್ರೆ ಡೆತ್ ನೋಟ್ ಬರ್ದಿದ್ರು. ಬಿಜೆಪಿ ಯಾರು ಒಬ್ರು ಮಾತಾಡಲಿಲ್ಲ. ತುಂಬಾ ಗಂಭೀರ ವಿಷಯ. ಡೆತ್ ನೋಟ್ ಮೆನ್ಷನ್ ಮಾಡಿದ್ದಾರೆ ಅವರು. ಸೊ ಇನ್ನೊಂದು 3 ತಿಂಗಳು ವೇಟ್ ಮಾಡೋಣ ಅಷ್ಟೇ ಅವ್ರ ಬಗ್ಗೆ ಮಾತಾಡೋಣ. ಸ್ಥಳೀಯ ವ್ಯಾಪಾರಕ್ಕೆ ಬರ್ತಾ ಇಲ್ಲ, ಸಿಟಿ ಕಡೆ ಹೋಗ್ತಾರೆ. ಹಂಗಾಗಿ ನಿಮ್ಮ ಪಕ್ಷದ ಶಾಸಕರೇ ಒಂದ್ಸರಿ ಆರೋಪ ಮಾಡಿದ್ರು 5,000 ಕೋಟಿ ಹೋಗಿದೆ ಗೃಹಲಕ್ಷ್ಮಿ. ಅಲ್ಲ ಸುರೇಶ್ ಕುಮಾರ್ ಅವರು ಟ್ವೀಟ್ ಮಾಡಿದ್ರು. ಸಿದ್ದರಾಮಯ್ಯನವರು ಅಲ್ಲಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ ತಕ್ಷಣ 5,000 ಕೋಟಿ ಹಣದ ಬಗ್ಗೆ ಎಲ್ಲಿ ಹೋಗಿದೆ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ಹೇಳಿ ನೀವು ಇಳಿಬೇಕಾಗಿತ್ತು, ಇಳಿಬೇಕು ಅಂತಾನೆ ಅವರು ಇದು ಮಾಡಿದ್ರು. ಹೌದು ಹೌದು ಅದು ಅಮೌಂಟ್ ಕೂಡ ಎಲ್ಲೋಗುತ್ತೆ ಅನ್ನೋದಕ್ಕೆ
ನಾವು ಕೂಡ ನೋಡ್ತಾ ಇರ್ತೀವಿ. ನೋಡಿ ಅದನ್ನು ಲೆಕ್ಕಾಚಾರ ಕರೆಕ್ಟಾಗಿ ನಾವು ಹೊರಗಡೆ ಬಿಡ್ತೀವಿ. ಇದೊಂದಲ್ಲ ಇದೊಂದು ಅವಕಾಶ ಸಿಕ್ಕೈತೆ ಹೊಸ ಓಟನ ಮಾಡೋಲ್ರಿ ರಾಜ್ಯದಲ್ಲಿ ವಿರೋಧ ಪಕ್ಷ ಐತೆ ಇಲ್ಲ ನಂಗೆ ಆಗ್ಬಿಡುತ್ತೆ. ಇಲ್ಲ ಇನ್ಮೇಲೆ ವಿರೋಧ ಪಕ್ಷದ 2 ವರ್ಷ ಅವ್ರಿಗೆ ಬಂದ ನಾವು ಈಗ ದೊಡ್ಡ ಆಸ್ತರ ಸಿಗ್ತಾರೆ. ಈಗ ಬೋರ್ಡರ್ ಅದರ ಅರ್ಜಿ ಮತ್ತೆ ಅದು ಸರ್ವ ಸಮಸ್ಯೆ ಮಾಡ್ತಾರೆ, ಅವರೇ ಕೊಡ್ತಾರೆ ಅರ್ಜಿ ತಂದ್ರೆ ಸರ್ವ ಸಮಸ್ಯೆ. ಈಗ ಡಿ.ಕೆ. ಶಿವಕುಮಾರ್ ಹೇಳ್ಯಾರ ಬಸ್ ಫ್ರೀ ಅಂತ ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಸರ್ವ ಸಮಸ್ಯೆ ಆಗಿ 3-4 ದಿನ ಆಯ್ತು, ಇವತ್ತಿನವರೆಗೆ ಸಿಗ್ತಾ ಇಲ್ಲ. ಫ್ರೀ ಬಸ್ ಸಾಲಿ ಬಿಟ್ಟು ರಜೆ ಆಗಿ ಬರೋಂಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳೆಲ್ಲ ಹಂಗೆ ಇದೆ ಪರಿಸ್ಥಿತಿ. ಎಲ್ಲ ಡಿಪಾರ್ಟ್ಮೆಂಟ್ಗಳೆಲ್ಲ ಹಂಗೆ ಇದೆ ಪರಿಸ್ಥಿತಿ. ರಾಜ್ಯದ